2020 ಯಾವುದೇ ಒಂದು ಗುಡಿಸಲಾಗಲಿ ಯಾರೇ ಆಗಲಿ ಅಟ್ಲೀಸ್ಟ್ ಬೆಳಕು ಕಾಣಬೇಕು, ಅವರು ಯಾವುದೇ ಕಾಡಲ್ಲಿದ್ದರೂ ಕಾಣಬೇಕು ಅನ್ನೋ ಒಂದು ಸ್ಕೀಮ್ ಮಾಡಿದಾಗ ಅವ್ರಿಗೆ ಒಂದು ಬೆಳಕು ಕೊಡೋ ಅಂಥ ಕಾರ್ಯಕ್ರಮ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಮ್ಮದು. ಅಂದರೆ ರಾತ್ರಿ ಹೊತ್ತೇ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು, ಯಾವುದೇ ಲೈಟ್ ಆಗಲಿ ಏನಾರು ಆಗಲಿ ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡಬೇಕು, ವಿಚ್ ವಾಸ್ ಅ ಬಿಗ್ ಅಂದರೆ ಹಾರ್ಡರ್. ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ದಿರ ನಾವು ಅದೇ ಥರ ಇವತ್ತು ಅವ್ರ ಹೆಸರಿದ್ದರೆ ತುಂಬ ಕಡೆ ಇದೆ ಸರ್ ಅವ್ರ ಹೆಸರು. ಒಂದು ಮನೆಗೆ ಹೋಗಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ವಿ ವಿಲ್ ಸಿ ಟು ದಟ್ ನಮ್ಮ ಮನೇಲೇ ಈ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಇದರಲ್ಲಿ ಮಾಡ್ತೀವಿ ಸರ್. ಈಗ ಸೌರಗೃಹ ಮುಫ್ತ್ ಬಿಜ್ಲಿ ಯೋಜನಾ ಅನ್ನೋದೊಂದು ಸ್ಕೀಮ್ ಇದೆ. ಅದು ಆಲ್ರೆಡಿ ಒಂದು ಹೈಲೈಟ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತಾರೆ, ಯಾವ ಥರ ವರ್ಕ್ ಆಗುತ್ತೆ, ಏನು ಬೆಸ್ಕಾಮ್ ಯಾವ ಥರ ನಮಗೆ ದುಡ್ಡು ಕೊಡ್ತಾರೆ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಅವ್ರಿಗೆ. ಹೆಂಗೆ ಎಕ್ಸಸ್ ಇರೋದು ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಹೆಂಗೆ ಬರುತ್ತೆ ದುಡ್ಡು ಅನ್ನೋದೇ ಇರುತ್ತೆ. ನಮಸ್ತೆ. ನಮಸ್ತೆ ಸರ್. ನಾವೀಗ 3 ಜನ ಸೇರಿ ಖಂಡಿತ ನಮ್ಮ ವೀಕ್ಷಕರಿಗೆ ಹೇಗೆ ಅಳವಡಿಸಿದ್ದೀರಿ, ನೀವು ಎಲ್ಲೆಲ್ಲಿ ಅಳವಡಿಸಿದ್ದೀರಿ ಮತ್ತು ಅಳವಡಿಸಿದರ ರೀತಿ ನೀತಿಗಳು ಹೇಗೆ, ಅದರ ಪರಿಣಾಮ ಏನು, ಅಳವಡಿಸಿಕೊಂಡವರ ಅದರ ಲಾಭಗಳನ್ನು ಅವರು ಹೇಗೆ ಅನುಭವಿಸ್ತಾ ಇದ್ದಾರೆ, ಇದನ್ನೆಲ್ಲ ವಿಸ್ತಾರವಾಗಿ ಈಗ ತೋರಿಸಿದ್ದೇವೆ. ಹೌದು ಸರ್. ಈಗ ನಾವು ಮಾಡಬೇಕಾಗಿರೋದು ಏನು ಅಂದರೆ, ನೀವ್ಯಾರು, ನಿಮ್ಮ ಸಂಸ್ಥೆ ಏನು, ನೀವೇನು ಮಾಡ್ತಾ ಇದ್ದೀರಿ, ಯಾಕಾಗಿ ಈ ಕ್ಷೇತ್ರಕ್ಕೆ ಬಂದ್ರಿ, ಇದೆಲ್ಲವನ್ನು ನಾವೀಗ ಮಾತಾಡಬೇಕು. ಖಂಡಿತ. ಹಾಗಾಗಿ ಪ್ರಶಾಂತ್, ನೀವು ನಿಮ್ಮ ಹಿನ್ನೆಲೆ, ನಿಮ್ಮ ವಿದ್ಯಾಭ್ಯಾಸ ಮೊದಲು ಹೇಳಿ. ನನ್ನ ಹೆಸರು ಪ್ರಶಾಂತ್ ಅಂತ ಸರ್. ನಾವು ಬೇಸಿಕಲಿ ಬಂದು ಒಂದು ಕಾರ್ಪೇನಹಳ್ಳಿ ಅಂತ ಒಂದು ಗ್ರಾಮದಿಂದ ನಮ್ಮ ತಂದೆಯವರೆಲ್ಲ ಬಂದಿರೋದು. ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟು ನಮ್ಮದು. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಾನು ಬೇಸಿಕಲಿ ಮೆಕ್ಯಾನಿಕಲ್ BE ಗ್ರ್ಯಾಜುಯೇಟ್. ನಾನು ಒನ್ಸ್ ನಂದು ಮೆಕ್ಯಾನಿಕಲ್ ಗ್ರ್ಯಾಜುಯೇಟ್ ನಾನು ಮುಗಿಸಿದ ತಕ್ಷಣ ನನ್ನ ಸ್ವಂತ ಚಿಕ್ಕಪ್ಪ ಆದ ಹನುಮಂತರಾಯ ಅಂತ, ಅವರು ದೀಪಾ ಸೋಲಾರ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನೀಲಿ ನಾನು 10ರಿಂದ 15 ವರ್ಷ ಅಲ್ಲಿ ಎಕ್ಸ್ಪೀರಿಯನ್ಸು ನನಗೆ ಆಗಿದೆ. ಅಲ್ಲಿ ಸುಮಾರು ಯಾವೆಲ್ಲ ಕೆಲಸ ಮಾಡಿದ್ರಿ ಸರ್? ಅಲ್ಲಿ ಬೇಸಿಕ್ಕು ನಾವು ಫಸ್ಟು ಈ ಸೋಲಾರ್ ಇದನ್ನು ಯೂಸ್ ಮಾಡ್ಕೊಂಡು ಸಣ್ಣ ಒಂದು ಲ್ಯಾಂಪ್ ಬರೋದು, ಒಂದು ಚಿಕ್ಕದ ಥರ ಸಣ್ಣ ಹಿಂಗೆ ಹಿಡ್ಕೊಂಡು ಹೋಗುವಂಥ ಒಂದು ಲ್ಯಾಂಪ್ ಬರೋದು, ಒಂದು ಚಿಕ್ಕ ಪ್ಲೇಟ್ ಇರೋದು, ಅದಕ್ಕೆ ಅದು ಒಂದು ಚಿಕ್ಕ ಬ್ಯಾಟ್ರಿ ಇರ್ತಾಯಿತ್ತು. ಆ ಬೆಳಗ್ಗೆ ಎಲ್ಲ ಒಂದು ಪಿನ್ ಹಾಕಿ ಅದನ್ನು ಬಿಸಿಲಲ್ಲಿಟ್ಟರೆ ಆ ಪ್ಲೇಟ್ನ, ಆ ಬ್ಯಾಟ್ರೀಲಿ ಆ ಚಾರ್ಜು ತುಂಬ್ಕೊಂಡಿರೋದು. ನೈಟ್ ಹೊತ್ತು ಅವರು ಅದು ಎಲ್ಲಿ ಬೇಕಾದ್ರು ಎತ್ಕೊಂಡು ಹೋಗ್ಬೋದು, ಒಂದು 4ರಿಂದ 5 ಅವರ್ ಉರಿಯೋದು. ಆ ಲೆವೆಲ್ಲಿಂದ ನಮ್ಮ ಕೆಲಸ ಶುರುವಾಗಿದ್ದು ಸರ್. ಅಲ್ಲಿಂದ ಬಂದು ನಾವು ದೊಡ್ಡ ಮೆಗಾವ್ಯಾಟ್ಸು ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಲೆಮಹದೇಶ್ವರ ಬೆಟ್ಟ ನೀವು ಕೇಳಿರ್ಬೋದು. ಆ ಮಲೆಮಹದೇಶ್ವರ ಬೆಟ್ಟಕ್ಕೆ ಎಷ್ಟು ಪವರ್ ಬೇಕೋ ಅಷ್ಟು ಅವ್ರದ್ದೇ ಜಾಗದಲ್ಲಿ ಹಾಕ್ಕೊಟ್ಟು, ನೆಲದ ಮೇಲೆ ಹಾಕ್ಕೊಟ್ಟು, ಆ ಟೆಂಪಲ್ಗೆ ಆಗೋಷ್ಟು ಎಷ್ಟು ಬೇಕೋ ಅಷ್ಟನ್ನು ಅಲ್ಲೇ ಉತ್ಪತ್ತಿ ಮಾಡಿ ಕೊಡೋ ಅಂಥದ್ದು ಒಂದು ಪ್ರಾಜೆಕ್ಟ್ ಆಗಿರ್ಬೋದು. ಪ್ಲಸ್ ಬೀಮ್ಸ್ ಮೆಡಿಕಲ್ ಕಾಲೇಜ್ ಬೆಳಗಾಂ, ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. ಆಮೇಲೆ ಇದೇ ಥರ ಒಂದು ದೀನ್ ದಯಾಳು ಗ್ರಾಮ ಜ್ಯೋತಿ ಉಪಾಧ್ಯಾಯ ಯೋಜನಾ ಅಂತ ಒಂದು ಮೋದಿಯವರು ಒಂದು ಸ್ಕೀಮ್ ತಂದರು. 2020 ಯಾವುದೇ ಒಂದು ಗುಡಿಸಲಾಗಲಿ ಯಾರೇ ಆಗಲಿ ಅಟ್ಲೀಸ್ಟ್ ಬೆಳಕು ಕಾಣಬೇಕು, ಅವರು ಯಾವುದೇ ಕಾಡಲ್ಲಿ ಮಿನಿಮಮ್ ಬೆಳಕು ಯಾವುದೇ ಕಾಡಲ್ಲಿದ್ದರೂ ಕಾಣಬೇಕು ಅನ್ನೋ ಒಂದು ಸ್ಕೀಮ್ ಮಾಡಿದಾಗ ಅದರಲ್ಲಿ ತುಂಬ ನಾವು ಟ್ರೈಬಲ್ ಏರಿಯಾಗಳಲ್ಲಿ ಎಲ್ಲ ಟ್ರಾವೆಲ್ ಮಾಡಿ ಅಲ್ಲೊಂದು ಮೆಸ್ಕಾಮ್ ಇರ್ಬೋದು, ಎಲ್ಲೆಲ್ಲಿ ಅಂದರೆ ಈ ಫಾರೆಸ್ಟ್ನವರು ಲೈನ್ನ ಎಳೆಯೋದಕ್ಕೆ ಬಿಡಲ್ಲ, ಮೇಲೆ ಆಗಲಿ ಈವನ್ ಅಂಡರ್ಗ್ರೌಂಡ್ ಕೇಬಲ್ಸ್ ಆಗಲಿ. ಅದು ಹಾನಿಕರ ಒಂದು ಇದಕ್ಕಾಗ್ಬೋದು, ಪರಿಸರಕ್ಕಾಗ್ಬೋದು, ಪ್ಲಸ್ ಅಲ್ಲಿರೋ ಜೀವಿಗಳಿಗಾಗ್ಬೋದು, ಪ್ರಾಣಿಗಳಿಗೆ. ಹಂಗೆ ಅವರು ಎಷ್ಟೋ ವರ್ಷದಿಂದ ಹೋಗಿ ಅಲ್ಲಿ ಇದಾಗ್ಬಿಟ್ಟಿರ್ತಾರೆ, ಸೆಟ್ಲ್ ಆಗಿರ್ತಾರೆ, ಅವ್ರ ಟ್ರೈಬ್ಸ್ ಆಗಿರ್ಬೋದು. ಅವ್ರಿಗೆ ಒಂದು ಬೆಳಕು ಕೊಡೋ ಅಂಥ ಕಾರ್ಯಕ್ರಮ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಮಗೆ. ಆ ಒಂದು ವೈಲ್ಡ್ ಲೈಫ್ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಅದನ್ನು ತುಂಬ ಚಾಲೆಂಜಸ್ ಆಗಿ ಮಾಡಿದ್ವಿ. ಅದೇ ಥರ ಎಷ್ಟೋ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಸು ಮಾಡಿದ್ವಿ ಸರ್. BL ಆಗಿರ್ಬೋದು, NTPC ಆಗಿರ್ಬೋದು, ಈ ಥರ ತುಂಬ ಪ್ರಾಜೆಕ್ಟ್ಸು. ನಮಗೆ ಒಂದು ಫ್ರೀ ಹ್ಯಾಂಡ್ ಇತ್ತು ಸರ್ ಅಲ್ಲಿ. ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡುವಂಥ ಒಂದು ಡಿಸೈನ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ಆಗಿರ್ಬೋದು, ಪ್ಲಸ್ ಮಾರ್ಕೆಟಿಂಗ್ ಆಗಿರ್ಬೋದು, ಎಲ್ಲ ಫೀಲ್ಡಲ್ಲೂ ಒಂದು ಕೆಲಸ ಮಾಡುವಂಥ ನಮಗೆ ಒಂದು ಫ್ರೀಡಮ್ ಸಿಕ್ತು ಅಲ್ಲಿ.
ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಕೆರಿಯರ್. ಆ ಬೇಸ್ ಇದ್ದಿದ್ದರಿಂದ ನಂದೊಂದು ಸ್ವಂತ ಇದನ್ನು ಮಾಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಯ್ತು ಇದ್ರು. ಅಂದರೆ ಸೋಲಾರಿಂದ ಯಾವ್ಯಾವ ಸಾಧ್ಯತೆಗಳಿದೆ ನೀವು ಅಲ್ಲಿ ಬಹಳ ಪಕ್ವವಾಗಿ ತಿಳ್ಕೊಂಡ್ರೆ 100%. ನಿಮ್ಮ ಚಿಕ್ಕಪ್ಪನ ಎಸ್ ಸರ್ ಕಂಪನಿಯಲ್ಲಿ. ಎಸ್ ಸರ್ ಖಂಡಿತ. ಅಲ್ಲಿಂದ ನೀವು ಒಂದು ರೀತಿಯ ಸೀಮೋಲ್ಲಂಘನ ಇದೆ. ಎಸ್ ಸರ್ ಅಲ್ವಾ? ಅಂದ್ರೆ ನಂತರದ ಬೆಳವಣಿಗೆ. ಎಸ್ ಸರ್. ಬಹುಶಃ ಆವಾಗ ಇದಿರಲಿಲ್ಲ. ಹೌದು ಅಲ್ವಾ? ಅವಾಗ ಇದಿರಲಿಲ್ಲ, ಈ ಯೋಜನೆಗಳಿರಲಿಲ್ಲ. ಈ ಯೋಜನೆ ಏನಿದೆ ಅದು ಯಾವುದೂ ಇರಲಿಲ್ಲ. ಕಂಪ್ಲೀಟ್ಲಿ ಆಫ್ ಗ್ರಿಡ್ ಅಂತ ಹೇಳ್ಬೋದು ಸರ್. ಅಂದ್ರೆ ಸ್ಟ್ಯಾಂಡ್ ಅಲೋನ್, ಸ್ವಾವಲಂಬಿ ಅಷ್ಟೇ. ಅವ್ರು ಏನು ಉಪಯೋಗಿಸ್ಕೋತಾರೆ ಆ ಲೈಟಲ್ಲಿ ಉಪಯೋಗಿಸ್ಕೋಬೋದು, ಇಲ್ಲ ಒಂದು ಬ್ಯಾಟ್ರಿಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಉಪಯೋಗಿಸ್ಕೊಬೋದು. ಈ ಥರ ಏನು ಇವಾಗ ನೀವೆಲ್ಲ ಏನು ನೋಡ್ಕೊಂಡ್ ಬಂದ್ವಿ ನಾವು, ಆ ಥರದ್ದು ಫೆಸಿಲಿಟಿ ಇರಲಿಲ್ಲ. ನಾವು ಬಳಸ್ಕೋಬಹುದು ಮತ್ತು ಅದನ್ನು ವಾಪಸ್ ಕೊಡಬಹುದು, ಅದಕ್ಕೆ ನಾವು ಆದಾಯವನ್ನ ಪಡೆಯಬಹುದು. ಇರಲಿಲ್ಲ. ಅಂದ್ರೆ ಒಂದು ರೀತಿಯ ಕೊಡುಕೊಳ್ಳುವಿಕೆಯ ನಾವು ಪಡ್ಕೊಳ್ಳೋದು ಹೌದು, ಅದ್ರ ಜೊತೆಗೆ ಆದಾಯ ಮತ್ತೆ ಸಬ್ಸಿಡೈಸ್. ಹೌದು ಹೌದು. ಇವೆಲ್ಲ ನಾವು ಗ್ರಿಡ್ ಟೈ ಆಗ್ಬಿಟ್ಟಿರುತ್ತೆ ಸರ್, ಏನು ಲಾಸಸ್ ಇರಲ್ಲ, ಜನರೇಟ್ ಆಗೋದು ಹಂಗೆ ಹೋಗ್ತಾ ಇರುತ್ತೆ. ಮುಂಚೆ ಆದರೆ ಒಂದು ಅನ್ಕನ್ವೆನ್ಷನಲ್ ಮೆಥಡ್ ಅಂದರೆ ಏನಂದರೆ ಸ್ಟೋರ್ ಮಾಡ್ಬೇಕದನ್ನ. ಏನೇ ನಮ್ದು ಅಂದರೆ ರಾತ್ರಿ ಹೊತ್ತೇ ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡೋದು, ಯಾವುದೇ ಲೈಟ್ ಆಗಲಿ ಏನಾರ ಆಗಲಿ ಒಂದು ಕಡೆ ಸ್ಟೋರ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ವಿಚ್ ವಾಸ್ ಎ ಬಿಗ್ ಅಂದರೆ ಹರ್ಡರ್. ಆ ಬ್ಯಾಟ್ರಿನ ಒಂದು 3 ವರ್ಷ 4 ವರ್ಷ ಲೈಫ್ ಬರ್ತಾಯಿತ್ತು ಅಷ್ಟೇ. ಅದನ್ನು ರೀಪ್ಲೇಸ್ ಮಾಡಬೇಕಾಗಿತ್ತು. ಅದಕ್ಕೆ ತುಂಬ ಖರ್ಚಾಗುವಂಥದ್ದು, ತುಂಬ ಇದೆ ಇರ್ತಾಯಿತ್ತು. ಸೊ ಆ ಥರದ ವ್ಯವಸ್ಥೆಯಿಂದ ಬಂದ್ರಿ. ಹೌದು. ಸತೀಶ್, ಹಿನ್ನೆಲೆ ಸರ್? ಆ್ಯಕ್ಚುಲಿ ನಾನು ಸತೀಶ್ ಕುಮಾರ್ ಅಂತೇಳಿ, ನಾನು ಹುಟ್ಟಿದ್ದು ಎಲ್ಲ ಬೆಂಗಳೂರಲ್ಲೇ ಸರ್. ಹುಟ್ಟಿ ಬೆಳೆದೆಲ್ಲ ಬೆಂಗಳೂರಲ್ಲಿ. ನಾನು ನಮ್ಮ ರಾಜಶೇಖರ್ಸ್ ನಮಗೆ ಗಾಡ್ ಫಾದರ್ ಥರ. ನಾನು 2002ರಿಂದ ಅವ್ರ ಜೊತೆಲಿದ್ದೀನಿ ಸರ್. 2002ರಿಂದ ಅವ್ರ ಜೊತೆಲಿ, ಅವತ್ತಿಂದ ಅವ್ರು ಏನು ಹೇಳ್ತಾರೋ ಅವ್ರ ಜೊತೆಲೇ ಇದ್ದು ಅವ್ರ ಜೊತೆಲೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀನಿ ಸರ್. ಆ್ಯಕ್ಚುಲಿ ನಾನು ಡಿಪ್ಲೊಮಾ ಗ್ರ್ಯಾಜುಯೇಟೆಡ್ ಸರ್. ಆ್ಯಕ್ಚುಲಿ ಮಾಡಿ ಅವತ್ತಿಂದ ಅವ್ರ ಜೊತೆಲಿ ಅವ್ರು ಏನು ಹೇಳ್ತಾರೋ, ನಾವು ಸುಮಾರು ಫ್ಯಾಬ್ರಿಕೇಷನಲ್ಲಿ ನಮ್ಮದು ಮೆಕ್ಯಾನಿಕಲಲ್ಲಿ ನಾವು ತುಂಬ ಎಕ್ಸ್ಪರ್ಟ್ ಸರ್. ನಾವು ಆ್ಯಕ್ಚುಲಿ ಮೆಕ್ಯಾನಿಕ್ಕು ಸೈಟ್ ಸರ್ವೆ ಮಾಡಿ ಅನಾಲಿಸ್ ಮಾಡಿ ಕಸ್ಟಮರ್ಗೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅವರಿಗೆ ಸಪೋರ್ಟ್. ರಾಜಶೇಖರ್ ಅವ್ರು ಮೊದಲು ಇದೇ ಸೌರಶಕ್ತಿನೇ ಮಾಡ್ತಾ ಇದ್ರೆ? ಹೌದು ಸರ್. ಅವತ್ತಿಂದ ಮಾಡ್ತಾ ಇದ್ದಾರೆ ಸರ್. ಇದನ್ನೇ ಟಾಟಾ ಬಿಪಿಗೆ. ಆಮೇಲೆ ಸುಮಾರು ನಾವು ಔಟ್ ಆಫ್ ಕಂಟ್ರಿಗೆಲ್ಲ ನಾವು ಸಪ್ಲೈ ಮಾಡಿದ್ವಿ ಸರ್. ನಮ್ಮ ಸ್ಟ್ರಕ್ಚರ್ನ ನಾವು ಔಟ್ ಆಫ್ ಕಂಟ್ರಿ, ಥೈಲ್ಯಾಂಡು ಅಲ್ಲಿವರೆಗೂ ಸಪ್ಲೈ ಮಾಡಿದ್ವಿ ಸರ್. ನಾವು ಸೀಶೋರ್, ಈ ಸಮುದ್ರದಲ್ಲಿ ನಮ್ಮ ಇದನ್ನ ಸಪ್ಲೈ ಮಾಡಿದ್ವಿ ಸರ್. ನಮ್ಮ ಮೆಕ್ಯಾನಿಕಲ್ ಏನು ಐಟಮ್ಸ್ ಬೇಕೋ ಅವ್ರಿಗೆಲ್ಲ ಸಪ್ಲೈ ಮಾಡಿದ್ವಿ ಸರ್. ನಾವು ಶೀಶೋರಲ್ಲಿ ಮಾಡಬೇಕು ಅಂದರೆ ತುಂಬ ಎಕ್ಸ್ಪರ್ಟ್ ಇರಬೇಕು ಸರ್. ಅಲ್ಲಿ ಇರೋ ವಾತಾವರಣಕ್ಕೆ, ಆಮೇಲೆ ಅಲ್ಲಿ ತುಂಬ ಗಾಳಿ ವಾತಾವರಣ, ಅಲ್ಲಿ ಅಂದರೆ ಇದು ಹ್ಯುಮಿಡಿಟಿ ಜಾಸ್ತಿ, ಉಪ್ಪಿನಂಶ ಜಾಸ್ತಿ ಸರ್. ಉಪ್ಪಿನಂಶ ಅದಕ್ಕೂ ಕೂಡ ನಾವು ಅವ್ರಿಗೆ ಯಾವ ಥರ ರೀತಿ ಬೇಕು, ಏನು ಬೇಕು ಅದನ್ನೆಲ್ಲ ಅವ್ರಿಗೆ ಒಳ್ಳೆ ರೀತಿ ನಾವು ಮಾಡಿ, ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ದಿರ ನಾವು ಅದೇ ಥರ ಇವತ್ತು ಅವ್ರ ಹೆಸರಿದ್ರೆ ತುಂಬ ಕಡೆ ಇದೆ ಸರ್. ಅವ್ರ ಹೆಸರು, ಅವ್ರ ಹೆಸರಿಂದ ತುಂಬ ಜನ ಯಾವುದೇ ಒಂದು ಮನೆಗೆ ಹೋಗಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ವಿ ವಿಲ್ ಸೀ ಟು ದಟ್ ನಮ್ಮ ಮನೇಲೇ ಈ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಇದರಲ್ಲಿ ಮಾಡ್ತೀವಿ ಸರ್. ಇವತ್ತವರೆಗೂ ಅದನ್ನು ಓಪನ್ ಆಗಿ ಅದನ್ನೀಗ ನಾವು ಇಷ್ಟೊತ್ತು ಎಲ್ಲೆಲ್ಲಿ ನೀವು ಅಳವಡಿಸಿದ್ರು ಅವ್ರಗಳ ಮಾತು ಕೇಳಿದ್ರೆ ನಿಮಗೆ ಅದೇ ಗೊತ್ತಾಗಿದೆ. ಹೌದು, ಅದನ್ನು ನೋಡ್ಕೊ ಬಂದಿರಿ. ಹೌದು ಸರ್. ಹೌದು ಸರ್. ಸೊ ಆಮೇಲೆ ನೀವು 3 ಜನ ಹೇಗೆ ಸೇರಿದ್ರಿ ಸರ್? ಹೀಗೆ ನಾವು ಇವ್ರ ರೀತಿಯಾಗಿ ಇವರು ಕೆಲಸ ಮಾಡ್ತಾಯಿದ್ರು, ನನ್ನ ರೀತಿಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಇವ್ರದ್ದು ಸ್ಟ್ರಕ್ಚರ್ನ ನಾವು ಅಳವಡಿಸ್ಕೊಂಡು ನಾವು ಮಾಡ್ತಾಯಿದ್ವಿ ಅದೇ ಕಂಪ್ನೀಲಿ. ಹಂಗೆ ಒಂದು ಇದಾಗಿ ಒಂದು ಬಾಂಧವ್ಯ ಒಂದು ಬೆಳ್ಕೊಂಡು ಹಂಗೆ ನಾವೊಂದು ಶುರು ಮಾಡೋಣ, ಒಂದು ಇದನ್ನು ಮಾಡೋಣ ಅಂತ ಹೇಳಿ ಒಂದು ಸ್ಟಾರ್ಟೆಡ್ ಸರ್. ಅದು ಆ ಥರ ಆಯಿತು. ಎಷ್ಟು ವರ್ಷದಿಂದ? 2 ವರ್ಷದಿಂದ ಸರ್. ಆ್ಯಕ್ಚುಲಿ 2 ವರ್ಷದಿಂದ ನಾವೇ ಓನಾಗಿ ಮಾಡೋಣ ಅಂದ್ಬಿಟ್ಟು ನಾವೆಲ್ಲ ತೊಗೊಂಡು ಫಸ್ಟ್ ನಾವೆಲ್ಲರಿಗೂ ಬೇರೆ ಕಡೆ ನಾವು ಬೇರೆಯವ್ರಿಗೂ ಕೆಲಸ ಮಾಡ್ತಿದ್ವಿ ಸರ್. ಇವಾಗ ನಾವೇ ಓನಾಗಿ ನಾವೆಲ್ಲರಿಗೂ ನಮಗೆಲ್ಲ ಗೊತ್ತಿರ್ಬೇಕಾದ್ರೆ ನಾವೇ ಓನಾಗಿ ಮಾಡೋಣ, ನಾವು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಣ ಜನಕ್ಕೆ ಅಂತೇಳಿ ನಾವೇ ಓನಾಗಿ ಸ್ಟಾರ್ಟ್ ಮಾಡಿದ್ವಿ. ಸೌರಶಕ್ತಿ ಆ್ಯಂಡ್ ಸನಿವಾ ಸೋಲಾರ್ ಡಿಫ್ರೆಂಟ್ ಇದನ್ನು ಹುಟ್ಟಾಕಿ ನಾವು ಮಾಡ್ತಾ. ಸೊ ಹೇಗಾಯಿತು ಆರಂಭದ ದಿನಗಳು, ಹೇಗಿದ್ವು ಸರ್? ಆರಂಭದ ದಿನ ಅಂದರೆ ಸ್ವಲ್ಪ ಏರುಪೇರು ಇರುತ್ತಲ್ವ ಸರ್, ಅದು ನಮ್ಗೆ ಸ್ವಲ್ಪ ಏರುಪೇರು ಇತ್ತು. ಇವಾಗ ತುಂಬ ಚೆನ್ನಾಗಿದೆ ಸರ್. ಇವಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ, ತುಂಬ ಸಪೋರ್ಟಿವ್ ಇದ್ದಾರೆ ಕಸ್ಟಮರ್ಸ್. ಅಷ್ಟೇ ನಾವೆಲ್ಲೋದ್ರೂ ಮಾಡೋ ಕೆಲಸ ನೋಡಿ ಅವ್ರ ಕಂಪ್ಯೂಟ್ರಲ್ಲಿ ಕೊಡೋ ಇದು ಶಾಡೋ ಅನಾಲಿಸು ಅದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಸಾರ್ ತೋರಿಸ್ತಾರಂತಲ್ಲ? ಹೌದು ಸರ್. ನಮ್ಮದು ಒಂದು ಗೂಗಲ್ದೇ ಒಂದು ಸಾಫ್ಟ್ವೇರ್ ಇದೆ. ಅದರಲ್ಲಿ ನಾವು ಆ ಬಿಲ್ಡಿಂಗ್ದು ಏನಿದೆ ಕಂಪ್ಲೀಟ್ ನಾವು ಆಲ್ಮೋಸ್ಟ್ ನಾವು ಸುಮ್ಮನೆ ಹೋಗಿ ಹಿಂಗೆ ನೋಡ್ಕೊಂಬರಲ್ಲ ಸರ್. ಒಂದು ಮನೆಗೆ ಹೋದ್ವಿ ಅಂದರೆ ಸುಮ್ಮನೆ ಹಿಂಗೆ ನೋಡಿ ಇಲ್ಲಿ ಹಾಕ್ಬೋದು ಬಿಡು ಅದೇ ಥರ ಇಲ್ಲ. ಆಲ್ಮೋಸ್ಟ್ ಅರ್ಧ ದಿನ ಇಲ್ಲ ಒಂದು ದಿನ ಫುಲ್ಲು ಅದ್ರ ಕಂಪ್ಲೀಟ್ ಒಂದು ಅದ್ರ ಗೋಡೆ ಆಗಿರ್ಬೋದು, ಒಂದು ಸ್ಕೈಲೈಟ್ ಆಗಿರ್ಬೋದು, ಅದು ಏನೇನು ಆಬ್ಜೆಕ್ಟ್ ಇದೆ,
ಅದ್ರ ಸ್ಟ್ರೆಂತ್, ಇದು ಜಾಗ ಎಷ್ಟು ಬಿಡಬೇಕು, ಎಷ್ಟರ ಮಟ್ಟಿಗೆ ತಗೋಬಹುದು. ಹೌದು. ಆಮೇಲೆ ಅಲ್ಲಿ ಎ ಸಿ ಏನಾರು ಅವ್ರು ಅಳವಡಿಸ್ತಿದ್ರೆ ಆ ಎ ಸಿ ಪೊಸಿಷನ್ ಎಲ್ಲಿದೆ ಎಲ್ಲನೂ ನೋಡ್ಕೊಂಡು ನಾವು ಅದೆಲ್ಲ ಒಂದು ಅರ್ಧ ದಿನ ಮೆಷರ್ಮೆಂಟ್ ತೊಗೊತೀವಿ ನಾವು. ನಿಮಗೆ ಬೇಕಾದ್ರೆ ನಾವು ಒಂದು ಎಕ್ಸಾಂಪಲ್ ತೋರಿಸ್ತೀವಿ ನಾವು ಯಾವ ಥರ ಮೆಷರ್ಮೆಂಟ್ ತೊಗೊತೀವಿ ಅಂತ. ಒಂದು ಸೈಟಿಗೆ ಹೋದರೆ ಆ ಥರ ಮೆಷರ್ಮೆಂಟ್ ತೊಗೊಂಡ್ಬಿಟ್ಟು ಯಾವುದೇ ರೀತಿ ನಾವು ಒಂದು ಸತಿ ಸೈಟಿಗೆ ಹೋದರೆ ಒಂದು ಕಾಲಮ್ಮು ಒಂದು ಇದಾಗಿರ್ಬೋದು, ಅದನ್ನು ಯಾ ಮೆಷರ್ಮೆಂಟ್ ಅಂತಂದರೆ ಅಲ್ಲಿ ಬರಬೇಕು, ಆ ಥರ ಆಗಿಬಿಡುತ್ತೆ ಸರ್. ಆ ಥರ ಫಿಕ್ಸ್ ಆಗುತ್ತೆ ಸರ್. ಹಂಗೆ ಕೊಟ್ಬಿಟ್ಟಿರ್ತಾರೆ ಮೆಷರ್ಮೆಂಟು, ಸ್ಟಾರ್ಟ್ ಮಾಡಿಬಿಡ್ತೀವಿ ವರ್ಕ್, ಆ ಥರ ಆಗುತ್ತೆ. ಆಮೇಲೆ ಅದರ ನಂತರ ನೀವು ಯಾವ ರೀತಿ ಕಸ್ಟಮರನ್ನು ಅಟ್ರ್ಯಾಕ್ಟ್ ಮಾಡ್ತೀರಿ? ಕಸ್ಟಮರನ್ನು ಹೇಗೆ ನೀವು ಅವರಿಗೆ ಈ ಒಂದು ಸೌಲಭ್ಯದಿಂದ, ಈ ಯೋಜನೆಗಳಿಂದ ನಿಮ್ಮ ಮನೆ ಬೆಳಕಾಗೋದಷ್ಟೇ ಅಲ್ಲ, ನಿಮ್ಮ ಬದುಕು ಆರ್ಥಿಕವಾಗಿ ಬೆಳಕಿನತ್ತ ಸಾಗ್ತದೆ. ಕೇವಲ ನಿಮ್ಮ ಮನೆಯ ಕರೆಂಟ್ ಬಿಲ್ಲನ್ನು ನೀವು ಕಟ್ಟದೇನೆ ಸುಖವಾಗಿ ಇದನ್ನು ಬಳಸಬಹುದು ಅಷ್ಟೇ ಅಲ್ಲ, ಅದರ ಜೊತೆಗೆ ನೀವು 25 ವರ್ಷ ಆದಾಯವನ್ನು ಹೊಂದಬಹುದು ಅನ್ನುವಂಥದ್ದನ್ನು ಹೇಗೆ ಫಸ್ಟ್ ನಿಮ್ಮ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಸರ್? ಫಸ್ಟ್ ಸ್ಟೆಪ್ಪಲ್ಲಿ ನಾವು ಹೋಗಿ ಅಪ್ರೋಚ್ ಮಾಡಿದ ತಕ್ಷಣ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್, ಈ ಥರ ನಿಮಗೆ ಬೆನಿಫಿಟ್ಸ್ ಇದೆ, ಇದರಲ್ಲಿ ಈ ಥರ ಸಬ್ಸಿಡಿ ಸ್ಕೀಮ್ ಇದೆ ನಿಮಗೆ, ಸೌರಗೃಹ ಮುಫ್ತ್ ಬಿಜ್ಲಿ ಯೋಜನಾ ಅನ್ನೋದೊಂದು ಸ್ಕೀಮ್ ಇದೆ. ಅದು ಆಲ್ರೆಡಿ ಒಂದು ಹೈಲೈಟ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸ್ವಲ್ಪ ಕನ್ಫ್ಯೂಷನಲ್ಲಿ ಇರ್ತಾರೆ, ಯಾವ ಥರ ವರ್ಕ್ ಆಗುತ್ತೆ, ಏನು ಬೆಸ್ಕಾಮ್ ಯಾವ ಥರ ನಮಗೆ ದುಡ್ಡು ಕೊಡ್ತಾರೆ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಅವ್ರಿಗೆ. ಹೆಂಗೆ ಎಕ್ಸಸ್ ಇರೋದು ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಹೆಂಗೆ ಬರುತ್ತೆ ದುಡ್ಡು ಅನ್ನೋದೇ ಇರುತ್ತೆ. ಅವ್ರ ಅಕೌಂಟು ನಾವು ಏನೇ ಇದನ್ನು ಮಾಡ್ಬೇಕಾದ್ರೆ ಇನ್ನೇನು ಕಮಿಷನ್ ಆಗ್ತಾಯಿದೆ ಪ್ಲ್ಯಾಂಟು ಅಂದಾಗ ಇದೆಲ್ಲ ಆನ್ಲೈನ್ ಇದೆ ಸರ್. ಅವ್ರ ಅಕೌಂಟ್ ನಂಬರು, ಅವ್ರ ಇದಾಗಿರ್ಬೋದು, ಕ್ಯಾನ್ಸಲ್ ಚೆಕ್ ಆಗಿರ್ಬೋದು, ಅಲ್ಲಿ ಕೊಟ್ಟು ಅವರು ಇದರಲ್ಲಿ ಅದು ಫೀಡ್ ಆಗಿಬಿಡುತ್ತೆ. ಒನ್ಸ್ ಇವ್ರ ಬಿಲ್ ಬಂದಿದ ತಕ್ಷಣ ಆ ಬಿಲ್ಗೆ ಹೋಗಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾವು ಕಸ್ಟಮರ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ, ಈ ಥರ ಬರುತ್ತೆ ನಿಮಗೆ, ಯಾವತ್ತಿದ್ರೂ ಮೋಸ ಆಗೋಲ್ಲ. ಇವನ್ ಸಬ್ಸಿಡಿ ಸ್ಕೀಮೂ ಅಷ್ಟೇ ನಿಮಗೆ ಸೆಂಟ್ರಲ್ ಒಂದು ನ್ಯಾಷನಲ್ ಪೋರ್ಟಲ್ ಅಂತ ಇದೆ MNREಯಿಂದ, ಅದರಲ್ಲಿ ನಿಮಗೆ ನೀಟಾಗಿ ಯಾವುದೇ ನೋ ಮ್ಯಾನ್ ಅಂದರೆ ಯಾವುದೇ ರೀತಿಯ ಇದಿಲ್ಲ, ಹರ್ಡಲ್ಸ್ ಇಲ್ಲ, ನೋ ಮ್ಯಾನ್ ಇನ್ವಾಲ್ವ್ಮೆಂಟಲ್ಲಿ ಅವ್ರಿಗೂ ಮತ್ತು ಇದು ಏನು ಯಾರೋ ಒಬ್ಬ ಮನುಷ್ಯಂಗೆ ಹೋಗಿ ನಾವು ಏನಾರ ಒಂದು ಬ್ರೈಬ್ ಮಾಡಬೇಕು ಆ ಥರ ಮಾಡಬೇಕು ಅನ್ನೋದು ಯಾವುದೇ ರೀತಿ ಇಲ್ಲ. ಇವ್ರಿಗೆ ಹೋಗ್ಬಿಟ್ಟು ಇವ್ರಿಗೆ ಹೋದ್ರೆ ಮಾತ್ರ ಇದು ಬರುತ್ತೆ ಅನ್ನೋದು ಇಲ್ವೇ ಇಲ್ಲ, ಎಲ್ಲೂ ಇಲ್ಲ. ಹಂಗಾಗಿ ನ್ಯಾಷನಲ್ ಲಂಚ ರುಶ್ವತ್ ಇಲ್ಲ, ಮಿಡ್ಲ್ ಮ್ಯಾನ್ ಇಲ್ಲ. ಇನ್ನೊಂದು ಸರ್, ನಾವು ಇನ್ನೂ ಏನೇ ಕಸ್ಟಮರ್ ಹೋಗಿ ಏನು ಹೇಳ್ತೀವಿ ಸರ್, 8 ನಾವು ಇನ್ನೂ ಏನಿದ್ರು ನೀವು ಎಲ್ಲೂ ಬರೋಂಗಿಲ್ಲ ಸರ್. ನೀವು ಪ್ರಾಜೆಕ್ಟ್ ಕೊಟ್ಟರೆ ನಿಮಗೆ ನೀವು ಹ್ಯಾಂಡ್ ಓವರ್ ಮಾಡೋದು ಕೆಲಸ ನಮ್ಮದು. ನಿಮ್ಮ ಕೆಲಸ ಅದು ಮಾಡ್ಕೊಳ್ಳಿ, ಇದು ಎಕ್ಸ್ಟ್ರಾ ಅದು ಎಕ್ಸ್ಟ್ರಾ ಅದೆಲ್ಲ ಏನಿಲ್ಲ ಸರ್. ಪಿನ್ ಟು ಪಿನ್ A to Z ಅವ್ರು ಏನು ಹೇಳಿರ್ತೀವೋ ಆ ಕೆಲಸ ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ ಬಂದು ಇದು ಮಾಡಪ್ಪ ಅದು ಮಾಡಪ್ಪ ಅಂತ ಅವ್ರ ಹತ್ರ ಹೇಳ್ಸ್ಕೊಡೋ ಅಂತ ಇದೇ ಇಲ್ಲ ಸರ್. ನಮ್ಮ ಕರ್ತವ್ಯ ನಮಗೆ ಫಸ್ಟ್ ನಮ್ಗೆ ಸಮಾಧಾನ ಆಗ್ಬೇಕು ಸರ್, ನಾವು ಮಾಡೋ ಕೆಲಸ. ಆಮೇಲೆ ಅವ್ರು ಹೇಳಿದ್ರೆ ಅದು ಇನ್ನೂ ತೃಪ್ತಿ ಸರ್. ಫಸ್ಟು ನಮ್ಮ ಬಾಸ್ಗೆ ನಾವು ಮಾಡೋ ಕೆಲಸ ಕರೆಕ್ಟಾಗಿರ್ಬೇಕಪ್ಪ. ಅದೇ ಥರ ನಾವು ಸರ್, ನಮ್ಮ ಸಾರನ್ನು ಅಷ್ಟೇ, ಮೂವರು ಕರೆಕ್ಟಾಗಿ ಅವ್ರಿಗೆ ಏನು ಬೇಕೋ ಅದನ್ನು ನಾವು ನಮ್ಮ ಮನಸ್ಸಾಕ್ಷಿಯಾಗಿ ಅವ್ರಿಗೆ ಸಲ್ಲಿಸ್ತಾ ಇದೀವಿ ಸರ್. ಹೇಳಿ. ನೆಕ್ಸ್ಟು ಅಂದರೆ ಸೋಲಾರ್ ಅಂತ ಬೇಸಿಕ್ ಅಂತ ಬಂದಾಗ ಸೋಲಾರ್ ಪ್ಯಾನಲ್ ಅಂತ ನಾವೇನು ಹೇಳ್ತೀವಿ, ಅದು ನೀವು ಏನದ ಅಂದರೆ ಸಿಲಿಕಾನ್ ಸೆಲ್ಸ್ ಅಂತ ಇರುತ್ತೆ ಸರ್ ಒಳಗಡೆ. ಅದು ನಿಮಗೆ ಫೋಟೋ ಸೆನ್ಸಿಟಿವ್ ಅಂತ ಇರುತ್ತೆ, ಬೆಳಕಿಗೆ ಸೆನ್ಸಿಟಿವ್ ಆಗಿರುತ್ತೆ ಅದು. ನೀವು ಒಂದು ಸತಿ ಅದ್ರ ಮೇಲೆ ಬಿದ್ದಾಗ ಎಲೆಕ್ಟ್ರಾನ್ಸ್ ಪಾಸ್ ಆಗುತ್ತೆ, PN ಜಂಕ್ಷನ್ ಅಂತ ಇರುತ್ತೆ. ತುಂಬ ಇದರ ಇನ್ನೂ ಅಂದರೆ ಇನ್ಡೆಪ್ತ್ ಹೋದರೆ ತುಂಬ ಇದೆ ಸರ್ ಇದ್ರ ಬಗ್ಗೆ. ಆ ಬೆಳಕು ಅಲ್ಲಿ ಬಿದ್ದಾಗ ಒಂದು ಫ್ಲೋ ಆಫ್ ಎನರ್ಜಿ, ಒಂದು ಪ್ಯಾಕೆಟ್ ಆಫ್ ಎನರ್ಜಿ ವಿಲ್ ಜನ್ರೇಟ್. ಅದು ಒಂದು ರೀತಿಯ ವೈರಿಂಗು, ಒಂದು ತಂತಿ ಥರ ಒಂದು ಇದು ಬಂದಿರುತ್ತೆ ಒಂದೊಂದು ಸೆಲ್ಸ್ಗೂ. ಅಲ್ಲಿ ನಿಮಗೆ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಎಲ್ಲಿ ನಿಮಗೆ ನೀರು ಎಲ್ಲಿ ಹೈಟಿಂದ ಕೆಳಗಡೆಗೆ ಹೆಂಗೆ ಫ್ಲೋ ಆಗುತ್ತೋ ಇದು ಅಷ್ಟೇ. ಒಂದು ರೀತಿ ಇದಕ್ಕೆ ಒಂದು ದಾರಿ ಅಂತ ಒಂದು ಸಿಕ್ಕಿದ್ರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇರುತ್ತೆ, ಒಂದು ರೀತಿ ಜನ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಒನ್ಸ್ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಯಿತು ಅಂತಂದಮೇಲೆ ಆ ಎಲೆಕ್ಟ್ರಿಸಿಟಿನ ನಾವು ಯಾವ ಥರ ಎಲ್ಲಿ ಉಪಯೋಗಿಸ್ಕೊತೀವಿ ಅನ್ನೋದು ಇಟ್ ಈಸ್ ಲೆಫ್ಟ್ ಟು ಅಸ್. ಅದೇ ರೀತಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸರ್. ಇದು ನೆಲದಿಂದಲೂ ಆಗುತ್ತೆ, ಮೇಲಿಂದಲೂ ಆಗುತ್ತಲ್ವ? ಅದೇ ಇವಾಗ ಬಂದಿರೋ ಒಂದು ಟೆಕ್ನಾಲಜಿ ಅಂದರೆ ಇದರಲ್ಲಿ ಒಂದು 3 ಟೈಪ್ಸ್ ಆಫ್ ಇದು ಮಾಡ್ಯೂಲ್ಸ್ ಇದೆ ಸರ್. ಒಂದು ಪಾಲಿಕ್ರಿಸ್ಟಲೈನ್ ಅಂತ, ವಿಚ್ ವಾಸ್ ಬಿಫೋರ್ ಫಸ್ಟ್ ಬೇಸಿಕ್ ಆಗಿ ಪಾಲಿಕ್ರಿಸ್ಟಲೈನ್ ಮೊದಲೇ ಬಂದದ್ದು. ಆಮೇಲೆ ಮೋನೋಕ್ರಿಸ್ಟಲೈನ್ ಅಂತ ಬಂತು. ಮೋನೋಕ್ರಿಸ್ಟಲೈನ್ ಅಲ್ಲಿ ಕಟ್ ಸೆಲ್ಸ್ ಪರ್ಕ್ ಅಂತ ಬಂತು. ಇವಾಗ ಮೋನೋಕ್ರಿಸ್ಟಲೈನ್ ಅಲ್ಲಿ ಟಾಪ್ಕಾನ್ ಸೆಲ್ಸ್ ಬೈಫೇಶಿಯಲ್ ಅಂತ ಬರ್ತಾ ಇದೆ. ಇದು ಅಂದ್ರೆ ಹಿಂದಗಡೆ ಇದಿರುತ್ತೆ ಸರ್, ಎರಡು ಕಡೆ ನಿಮಗೆ ಸೆಲ್ಸ್ ಕಾಣುತ್ತೆ. ನಾವೀಗ ಅದನ್ನ ಈಗಾಗಲೇ ನೋಡಿದ್ವಿ. ಅದೇ ಅದು ನಿಮ್ಮ ನೆಲದಲ್ಲಿ ಬಿದ್ದಿದ್ದು ಒಂದು ಲೈಟ್ನ ಅದೇ ರಿಫ್ಲೆಕ್ಟಿವ್ ಪೇಂಟ್ ಅಂತಾನು ಸೋಲಾರ್ಗೆ ಅಂತಾನೆ ಬಂದಿದೆ ಸರ್. ಇವಾಗ ಬೈಫೇಶಿಯಲ್ ಮಾಡ್ಯೂಲ್ಸ್ ಅಂತ ಬಂದಾದ್ಮೇಲೆ
ಕೆಳಗಡೆ ರಿಫ್ಲೆಕ್ಟಿವ್ ಕೋಟಿಂಗ್ ಅಂತಾನೆ ಬಂದಿದೆ. ಏನು ಒಂದು ಸೂರ್ಯನ ಬೆಳಕು ಏನು ಎಳೆದ್ರೆ ಬೀಳುತ್ತೋ ಅದನ್ನು ಜನರೇಟ್ ಮಾಡ್ಕೊಂಡು ಉತ್ಪತ್ತಿ ಮಾಡುವಂಥದ್ದು ಆಗುತ್ತೆ ಸರ್ ಇದರಲ್ಲಿ. ಅಗ್ರಿಕಲ್ಚರ್ಗೂ ನಾವು ಬೋರ್ವೆಲ್ ಸಿಸ್ಟಮ್ ಕೊಡ್ಬೋದು ಸರ್. ಅಲ್ಲಿ ಕರೆಂಟ್ ಇರಲ್ಲ ಸರ್. ಅಲ್ಲಿ ಅಗ್ರಿಕಲ್ಚರಲ್ಲಿ ಒಂದು ಬೋರ್ ಹಾಕಿರ್ತಾರೆ, ಅಲ್ಲಿ ಅವರು ಕರೆಂಟ್ ತೊಗೊಂಡೋಗ್ಬೇಕಂದ್ರೆ ಸುಮಾರು ದುಡ್ಡು ಖರ್ಚು ಮಾಡೋಕ್ಕಾಗುತ್ತೆ ಸರ್. ನಾವು ಈ ಸೋಲಾರ್ ಐಟಮನ್ನು ಫಿಟ್ ಮಾಡಿಕೊಟ್ರೆ ಈ ಸೂರ್ಯನ ಬೆಳಕು ಸ್ಟಾರ್ಟ್ ಆಗಿದ ತಕ್ಷಣ ನೀರು ಆಟೋಮೆಟಿಕ್ ಆಗಿ ನಿಮಗೆ ಫ್ಲೋ ಆಗ್ತಾ ಇರುತ್ತೆ ಸರ್. ಅಂದ್ರೆ ಇದು ಬೋರ್ವೆಲ್ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ಸರ್. ನಾವು ಆನ್ ಮಾಡಂಗಿಲ್ಲ, ಆಫ್ ಮಾಡಂಗಿರಲ್ಲ ಸರ್. ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ. ಸೂರ್ಯನ ಬೆಳಕು ಆಫ್ ಆಗಿದ ತಕ್ಷಣ ಅದೇ ಆಫ್ ಆಗಿಬಿಡುತ್ತೆ ಸರ್. ನಾವು ಅಲ್ಲಿ ಏನು ಮಾಡಂಗೇ ಇರಲ್ಲ ಸರ್. ನೀವು ಒಂದು ಹೊಂಡ ದೊಡ್ಡದಾಗ ಹೊಂಡ ತೆಗೆದು ಬಿಟ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆ ನೀರು ಅದನ್ನ ಹರಿತಾ ಇರುತ್ತೆ ಸರ್. ಈಗ ಹಾಗಾದ್ರೆ ನಾವು ಈಗಾಗಲೇ ಅಳವಡಿಸಿದಂತ ಪಂಪ್ಗಳಿಗೂ ಅದನ್ನ ಮಾಡಬಹುದು. ಖಂಡಿತ ಮಾಡ್ಬೋದು, ಖಂಡಿತ. ಎಷ್ಟು HP ವರೆಗೆ ಮಾಡ್ಬೋದು? ಅದೇ 10 HP, ಅವ್ರ 10 HP 15 HP ಎಷ್ಟು HP ಇದ್ರೂ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಅಷ್ಟಕ್ಕೆ ಇದು ಪ್ಯಾನಲ್ ಪ್ಯಾನಲ್ ಬೇಕಾಗುತ್ತೆ ಸರ್. ಅಷ್ಟು ಪ್ಯಾನಲ್ ಬೇಕಾಗುತ್ತೆ. ಅದು ಸಾಧ್ಯತೆ ಇದೆ ಖಂಡಿತ ಸರ್. 100% ಮಾಡಿದ್ದೀವಿ ಸರ್ ನಾವು. ಈಗ ಒಬ್ಬ ಮನೆ ಕಟ್ಟುವಾಗ ತಕ್ಷಣ ನಿಮ್ಮನ್ನು ಸಂಪರ್ಕಿಸಿದ್ರೆ ಒಳ್ಳೇದಾ? ಹೌದು ಸರ್, ತಕ್ಷಣ ಸಂಪರ್ಕಿಸಿದ್ರೆ ತುಂಬಾ ಮನೆ ಕಟ್ಟುವಾಗ ಅವನು ಆ ಮನೆಗೆ ಡಿಸೈನ್ ಮಾಡ್ತಾ ಇರುವಾಗ ಮಾಡಿದ್ರೆ ಒಳ್ಳೇದು. ಅದನ್ನು ಆವಾಗಲೇ ನೀವು ಸಂಪರ್ಕಿಸಿದ್ರೆ ಒಳ್ಳೇದು. ಹೌದು, ಹಳೆ ಮನೆಗೆ ಸಂಪರ್ಕಿಸಿದ್ರೆ ನೀವು ಮಾಡ್ತೀರಿ, ನಾವು ಈಗಾಗಲೇ ನೋಡಿದ್ದೇವೆ. ಆಯ್ತಾ? 8-10 ವರ್ಷದ ಹಳೆ ಮನೆಗೆ ಕೂಡ ನೀವು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಸೊ ಹೇಳಿ, ಈಗ ನನಗೆ ಏನು ಅಂತಂದ್ರೆ ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಥವಾ ನಮ್ಮ ನೋಡುಗರಿಗೆ ಏನೂ ಗೊತ್ತಿಲ್ಲ. ಇದೊಂದು ಹೊಸ ವಿಷಯ. ನಮ್ಮ ಮನೆ ಮೇಲೆ ನಾವು ಇಷ್ಟು ಖರ್ಚಲ್ಲಿ ಇಷ್ಟು ಪ್ಯಾನಲ್ ಹಾಕ್ಕೊಂಡ್ರೆ ನಮ್ಗೆ ಇಷ್ಟು ಜನರೇಟ್ ಆಗುತ್ತೆ, ಇಷ್ಟು ಲಾಭ ಬರ್ತದೆ, ಇದೆಲ್ಲವನ್ನ ಒಂದು ಹಂತವಾಗಿ ಕರೆಕ್ಟಾಗಿ ಹೇಳ್ತಾವೆ.